ನಮ್ ಬೆಂಗಳೂರಲ್ಲಿ ನಮ್ ಡೆಲಿವರಿ ಬಾಯ್ಸ್ ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಕ್ಕೆ ಅಷ್ಟೊಂದೇನ್ ಕಷ್ಟ ಆಗಲ್ಲ. ಆದ್ರೆ ರಾತ್ರಿ ಆದ್ರೆ ನಮ್ ಡೆಲಿವರಿ ಬಾಯ್ಸ್ ಕೆಲವರು ಯಾವ ರೀತಿ ಇರ್ತಾರೆ ಅಂದ್ರೆ, ಈ ಡೆಲಿವರಿ ಕೆಲಸ ಸಿಕ್ಕಾಪಟ್ಟೆ ರಿಸ್ಕ್ ಆದ್ರೂ ಇದೇ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಕೆಲವರು. ಇವತ್ತು ಮನೆಯಿಂದ ಮಾರ್ಕೆಟ್ ಗೆ ಖಾಲಿಯಾಗಿ ಹೋಗಿ ಅಲ್ಲಿ ರ್ಯಾಪಿಡೋ ಮತ್ತೆ ಪೋರ್ಟರ್ ನ ಡ್ಯೂಟಿ ಆನ್ ಮಾಡ್ಕೊಂಡೆ. ಡ್ಯೂಟಿ ಬರಕ್ಕೆ ಮುಂಚೆ ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡ್ಕೊಂಡು ಒಂದು 354 ರೂಪಾಯಿ ಒಂದು ಆರ್ಡರ್ ಬಂತು. ಆರ್ಡರ್ ನ ರಿಸೀವ್ ಮಾಡ್ಕೊಂಡು ಪಿಕಪ್ ಲೊಕೇಶನ್ ಹತ್ರ ಹೋದ್ರೆ ಕಸ್ಟಮರ್ ಬಿಲ್ಡಿಂಗ್ ಮಾತ್ರ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಕಸ್ಟಮರ್ ಫೋನ್ ರಿಸೀವ್ ಮಾಡ್ತಾರೆ. ಸುಮಾರು ಹೊತ್ತು ವೇಟ್ ಮಾಡಿದ್ಮೇಲೆ ಕಸ್ಟಮರ್ ಆರ್ಡರ್ ನ ತಗೊಂಡ್ ಕೊಟ್ಟರು. ಅಷ್ಟೊಳಗಡೆ ರ್ಯಾಪಿಡೋದಲ್ಲಿ ಇನ್ನೊಂದು ಆರ್ಡರ್ ನ ಎತ್ಕೊಂಡಿದ್ದೆ. ಪಿಕಪ್ ಲೊಕೇಶನ್ ಹತ್ರ ಹೋಗಿ ಆರ್ಡರ್ ನ ಪಿಕಪ್ ಮಾಡ್ಕೊಂಡು ನಾನು ಹೊರಟೆ ಡ್ರಾಪ್ ಲೊಕೇಶನ್ಸ್ ಕಡೆ. ಈಗ ಮಾರ್ಕೆಟ್ ಇಂದ ನಾನು ಪಿಕಪ್ ಮಾಡ್ಕೊಂಡಿರೋ ಆರ್ಡರ್ ಬಂದು 2 ಆರ್ಡರ್. ಈ 2 ಆರ್ಡರ್ ಒಂದೇ ಕಡೆಗೆ ಡ್ರಾಪ್. 2 ಆರ್ಡರ್ ನ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಡ್ರಾಪ್ ಮಾಡಿ. ಈಗ ನಮ್ ಡೆಲಿವರಿ ಬಾಯ್ಸ್ ಗೆ ಟಾಸ್ಕ್ ಏನಪ್ಪಾ ಅಂದ್ರೆ, ಒಂದು ಆರ್ಡರ್ ನ ತಗೊಂಡು ಡ್ರಾಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಅಲ್ಲಿಂದ ಯಾವ್ದಾದ್ರು ರಿಟರ್ನ್ ಆರ್ಡರ್ ನ ತಗೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಪ್ರತಿ ಸರಿ ರಿಟರ್ನ್ ಆರ್ಡರ್ ಬರಲ್ಲ, ಬಟ್ ಬಂದ್ರೆ ಮಾತ್ರ ಲಕ್. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ರಾತ್ರಿ 3 ಗಂಟೆವರೆಗೂ ವಿಡಿಯೋ ಎಡಿಟ್ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಮತ್ತೆ ಒಂದಷ್ಟು ವಿಡಿಯೋನ ಎಡಿಟ್ ಮಾಡಿ 10 ಗಂಟೆಗೆ ಕೆಲಸಕ್ಕೆ ಹೋದ್ರೆ ಮತ್ತೆ ರಾತ್ರಿ 10 ಗಂಟೆಗೆ ಮನೆಗೆ. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ನಮಗಿರುವಂತ ಕಮಿಟ್ಮೆಂಟ್ಸ್ ಗೆ ಫ್ಯಾಮಿಲಿಗೆ ಟೈಮ್ ಕೊಡಕ್ಕಾಗಲ್ಲ, ಟೈಮ್ ಟು ಟೈಮ್ ಊಟ ಮಾಡಕ್ಕಾಗಲ್ಲ, ಸರಿಯಾಗಿ ನಿದ್ದೆನೂ ಮಾಡಕ್ಕಾಗಲ್ಲ. ಮತ್ತೆ ಸಂಜೆ 5 ಗಂಟೆ ಅಷ್ಟೇ ಗಾಡಿಗೆ 74% ಚಾರ್ಜಿಂಗ್ ಮಾಡ್ಕೊಂಡು ಡ್ಯೂಟಿನ ಶುರು ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಡೆಗೆ ಹೊರಟೆ. ರ್ಯಾಪಿಡೋ ಮತ್ತೆ ಪೋರ್ಟರ್ 2 ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದೆ ಯಲಹಂಕ ಕಡೆಗೆ. ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿ 2 ಆರ್ಡರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಕಡೆಗೆ ಹೊರಟೆ. ನಮ್ಮ ಬೆಂಗಳೂರಲ್ಲಿ ಡೆಲಿವರಿ ಜಾಬ್ ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೊಂದು ಕಷ್ಟ ಅನ್ಸಲ್ಲ, ಆದ್ರೆ ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟೆಲ್ಲ ಕಷ್ಟ ಪಟ್ಟಿರ್ತೀವಿ, ಅದಕ್ಕಿಂತ ಜಾಸ್ತಿ ಕಷ್ಟ ಪಡ್ಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ ಇರ್ತದೆ. ಎಲ್ಲರೂ ಮನೆಗೆ ಹೋಗ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ಗಾಡಿನ ಹೆಂಗಂದ್ರೆ ಹಂಗೆ ಓಡಿಸ್ತಾ ಇರ್ತಾರೆ. ಸೊ ನಾವಂತೂ ಸಿಕ್ಕಾಪಟ್ಟೆ ಹುಷಾರಾಗಿ ಓಡಿಸಬೇಕು ರಾತ್ರಿ ಹೊತ್ತು ಒಂದು ಗಾಡಿ ಪಿಕಪ್ ಮಾಡ್ಕೊಂಡ್ರೆ 2 ಆರ್ಡರ್ ನ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಕಸ್ಟಮರ್ಗೆ ಐಟಮ್ ನ ಕೊಟ್ಟು ಕಸ್ಟಮರ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ನಾನು ಹೊರಟೆ ಮನೆ ಕಡೆಗೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ.